ಸೊ ಸಂಡೇ ಇದು ಪ್ಲ್ಯಾನ್ ಆಗಿರೋದ್ರಿಂದ ಸೊ ಸಂಡೇ ಪ್ಲ್ಯಾನ್ ಏನಿತ್ತು ಅಂದರೆ ನಮ್ಮದು ಅಟ್ಲೀಸ್ಟ್ ಔಟಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು. ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ ನಮ್ಮ ಮನೆಯಿಂದ ಹತ್ರ ಆಗೋಂಥ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಹೊರಟ್ವಿ. ನಮ್ಮದು ಬನಶಂಕರಿ ಸೆಕೆಂಡ್ ಸ್ಟೇಜಿಂದ ನೆಕ್ಸ್ಟ್ ನಿಯರ್ ಬೈ ಇದ್ದಿತ್ತು KR ಮಾರ್ಕೆಟ್ ಹತ್ರ ಇರೋಂಥ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್. ಸೊ ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ನಿಯರ್ ಬೈ ಎಲ್ಲರೂ ಹಬ್ಬಬ್ಬ ಅಂದರೂ ಓಡಾಡಿರ್ತೀರ. ಬಟ್ ಅಲ್ಲಿ ವಿಸಿಟ್ ಆಗೋಕ್ಕೆ ಟೈಮ್ ಅಥವಾ ಶಾರ್ಟೇಜ್ ಆಫ್ ಟೈಮಿಂದ ನಿಮ್ಗೆ ಹೋಗೋಕ್ಕಾಗಿರಲ್ಲ. ಸೊ ನಾನಿವತ್ತು ಟಿಪ್ಪು ಸುಲ್ತಾನ್ ಹತ್ರ ಹೋಗೋ ದಾರಿ ಹತ್ರ ಇದ್ವಿ. ಸೊ ಹಾಗೆ ಯಾಕೆ ಹೋಗಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಸೊ ಈಗ ಸಿಗ್ನಲ್ ಹತ್ರ ಬಂದ್ವಿ. ಸಿಗ್ನಲಿಂದ ಆ ಕಡೆ ಲೆಫ್ಟ್ ತೊಗೊಂಡ್ರೆ ಟಿಪ್ಪು ಸುಲ್ತಾನ್ ಅವ್ರದ್ದು ಪ್ಯಾಲೇಸ್ ಇದೆ, ಅದು ನೋಡೋಕ್ಕೆ ಅಂತಂತ ಹೇಳಿ ನಾವು ಹೊರಟ್ವಿ. ಸೊ ನಾನು ಹೋಗ್ತಾ ಇದ್ದಿದ್ದು ಸ್ಕೂಟಿಯಲ್ಲಿ ಹೊರಡ್ತಾ ಇದ್ದೆ. ವಿಶೇಷತೆ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲೇ ಎಷ್ಟು ಜನ ನೋಡಿದಾರೋ ಇಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿ ನೋಡೋಕ್ಕೆ ಫಾರಿನರ್ಸೇ ಎಷ್ಟೋ ಜನ ವೆಯ್ಟ್ ಮಾಡ್ತಾಯಿದ್ರು. ತುಂಬ ಜನ ಅಲ್ಲಿ ಫಾರಿನರ್ಸು ನಿಂತ್ಕೊಂಡು ಟಿಕೆಟ್ ಎಲ್ಲನೂ ತೊಗೊಳ್ತಾಯಿದ್ರು. ಸೊ ನನಗೆ ನೋಡಿಬಿಟ್ಟು ಸರ್ಪ್ರೈಸಿಂಗ್ ಆಯಿತು. ನಾನು ಬ್ಯಾಂಗ್ಳೂರಲ್ಲಿ ಇದ್ದು ಆಲ್ಮೋಸ್ಟ್ ಬ್ಯಾಂಗ್ಳೂರಿಗೆ ಬಂದು ಸುಮಾರು ಆಯಿತು. ಸೊ ನಾನೇ ನೋಡಿಲ್ಲ. ನಾನು ನೋಡೋಕ್ಕೇನೆ 5 to 6 ನಾನು ಈ ಜಾಗನ ಎಕ್ಸ್ಪ್ಲೋರ್ ಮಾಡೋಕ್ಕೆ 5 to 6 ಇಯರ್ಸ್ ನಾನು ಬ್ಯಾಂಗ್ಳೂರಲ್ಲಿ ಇದ್ರೂ ಅದೇ ದಾರಿಯಲ್ಲೇ ಸುಮಾರು ಒಂದು 100 ಸಲ ಅಲ್ಲೇ ತಿರುಗಿ ಹೋದ್ರೂ ಆ ಪ್ಯಾಲೇಸ್ ನಾನು ದೂರದಲ್ಲೇ ನೋಡ್ಕೊಳ್ತಾ ಹೋಗ್ತಾ ಇದ್ದೆ ಹೊರತು ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತು ಏನೇ ಆಗಲಿ ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಸೊ ದಿಸ್ ಈಸ್ ದ ವೇ. ಆ್ಯಂಡ್ ಅಲ್ಲೆಲ್ಲ ಸುಮಾರು ಜನ ನಿಂತಿದ್ರಲ್ಲ ಅದೇ ಜಾಗ. ಸೊ ಅಲ್ಲಿ ಹೊರಡೋಣ ಅಂತಂತ ಹೇಳಿ ಹೊರಟ್ವಿ. ನೋಡಿ ಇಲ್ಲಿ ಎಷ್ಟು ಜನ ಫಾರಿನರ್ಸ್ ಇದ್ದರು ಅಂದರೆ ಸುಮಾರು ಜನ ಫಾರಿನರ್ಸ್ ಅಲ್ಲೇ ನಿಂತಿದ್ರು. ಬಟ್ ಇಲ್ಲಿ ಟಿಕೆಟ್ ನಾವೇ ಸೆಲ್ಫಾಗಿ ತೊಗೋಬೇಕು. ಅಲ್ಲಿ QR ಕೋಡ್ ಇರುತ್ತೆ. QR ಕೋಡಿಂದ ಸ್ಕ್ಯಾನ್ ಮಾಡಿಬಿಟ್ಟು QR ಕೋಡಿಂದ ತೊಗೋಬೇಕಾಗುತ್ತೆ. ಸೊ ಇಂಡಿಯನ್ಸ್ ಆದರೆ ಟಿಕೆಟ್ ಪರ್ ಹೆಡ್ 20 ರೂಪೀಸ್ ಇರುತ್ತೆ, ಫಾರಿನರ್ಸ್ ಆದರೆ 250 ರೂಪೀಸ್ ಇರುತ್ತೆ. ಸೊ ಹಾಗಾಗಿ ನಾವು ಅಲ್ಲೇ ಟ್ರಾನ್ಸಾಕ್ಷನ್ ಮಾಡಿ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇರೋದ್ರಿಂದ ನನ್ನ ಮಗಳು ಲಕ್ಷ ಜಸ್ಟ್ 3 ಇಯರ್ಸ್ ಆಗಿರೋದ್ರಿಂದ ಸೊ ಅವ್ಳಿಗೆ ಕಂಪ್ಲೀಟ್ಲಿ ಫ್ರೀ ಇತ್ತು. ಅಪ್ ಟು 5 ಇಯರ್ಸ್ ಮಕ್ಕಳಿಗೆ ಫ್ರೀ ಇರುತ್ತೆ. ಸೊ ದಿಸ್ ಇಸ್ ದ ಎಂಟ್ರಿ ವೇ. ಇಲ್ಲಿಂದ ಹೊರಟ್ವಿ ನಾವು. ಎಲ್ಲ ಸುಮಾರು ಜನ ಇದ್ದರು. ನಾಟ್ ಬ್ಯಾಡ್. ಒನ್ ಡೇ ನೀವು ಔಟಿಂಗ್ ಆಗಿ ಟಿಪ್ಪು ಸುಲ್ತಾನ್ ಅವ್ರದ್ದು ಪ್ಯಾಲೇಸ್ ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅಲ್ಲಿ ಯಾವುದೇ ರೀತಿಯ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತಗೊಳ್ಳೋಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಅದು ನಂಗೆ ತುಂಬಾ ಖುಷಿ ಆಯಿತು. ಕೆಲವು ಕಡೆ ಯಾವುದಾದ್ರೂ ಹಿಸ್ಟಾರಿಕಲ್ ಪ್ಲೇಸ್ಗೆ ಹೋಗಬೇಕು ಅಂದರೆ ಅಲ್ಲೆಲ್ಲ ನಾವು ಜಸ್ಟ್ ಲೈಕ್ ಕೊಡಲೇಬೇಕಾಗುತ್ತೆ, ಅಥವಾ ನಾವು ಇಷ್ಟು ಪೇ ಅಂತಂದ ಮಾಡಬೇಕಾಗುತ್ತೆ ಫೋಟೋಸ್ ತಗೊಳ್ಳೋಕ್ಕಾಗಲಿ, ಅಥವಾ ಕ್ಯಾಮ್ರಾ ತೊಗೊಂಡು ಹೋಗೋಕ್ಕಾಗಲಿ, ಅಥವಾ ಏನಾದರೂ ಅಲ್ಲಿ ಫೋಟೋಸ್ ತೊಗೊಂಡ್ವಿ ತೆಗಿಬೇಡಿ ಅಂತ ಎಲ್ಲ ಹೇಳ್ತಾರೆ. ಬಟ್ ಅಲ್ಲಿ ನಿರ್ದಿಷ್ಟ ಪ್ಲೇಸಲ್ಲೆಲ್ಲ ತೆಗಿಬೇಡಿ ಅಂತ ಹೇಳ್ತಾರೆ. ಬಟ್ ಇಲ್ಲೆಲ್ಲ ಆಚೆ ಕಡೆಯಿಂದ ವೀಡಿಯೋಸ್ ಎಲ್ಲ ಸುಮಾರು ಜನ ತೊಗೊಳ್ತಾಯಿದ್ರು. ಅಲ್ಲಿ ಟಿಪ್ಪು ಸುಲ್ತಾನ್ ಅವರ ಸ್ವಲ್ಪ ಎಲ್ಲ ವಸ್ತುಗಳು ಇಟ್ಟಿದ್ರು. ಸೊ ಅಂಥ ನಿರ್ದಿಷ್ಟ ಪ್ಲೇಸಲ್ಲಿ ಮಾತ್ರ ಎಲ್ಲ ತಗೋಬೇಡಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ತುಂಬಾ ಆಚೆದೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಬಟ್ ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ವಿಷಯನ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಅದು ಏನಪ್ಪ ಅಂದರೆ ಇವತ್ತು ಟಿಪ್ಪು ಸುಲ್ತಾನ್ ಅವರ ಪ್ರಾಪರ್ಟಿ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ನೋಡೋಣ. ಸೊ ಅದನ್ನು ತಿಳಿಸ್ಕೊಳ್ಳೋಣ ಅಂತ ಒಂದು ಕ್ಯೂರಿಯಾಸಿಟಿ ಅಷ್ಟೇ. ಸೊ ಇವತ್ತು ಟಿಪ್ಪು ಸುಲ್ತಾನ್ ಅವ್ರದ್ದು ಪ್ಯಾಲೇಸು ಅಪ್ಪಪ್ಪ ಅಂದರೂ ಸುಮಾರು ವರ್ಷ ಅಂದ್ರೂ 200 ವರ್ಷದ ಮೇಲಾಗಿದೆ ಇದನ್ನು ಕಟ್ಸ್ಬಿಟ್ಟು. ಸೊ ಇದು ಇರೋದು ಪ್ಲಸ್ ಒಂದು ಫಸ್ಟ್ ಫ್ಲೋರ್ ಆ್ಯಂಡ್ ಗ್ರೌಂಡ್ ಫ್ಲೋರ್ ಇದೆ. ಇದು ಫುಲ್ ಎಲ್ಲನೂ ಟೀ ಕುಡ್ಡಿಂದನೇ ಮಾಡಿರೋದು. ದಟ್ಸ್ ದ ಸ್ಪೆಷಾಲಿಟಿ. ಆ್ಯಂಡ್ ಇದು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇರೋ ದಾರಿ. ಆ್ಯಂಡ್ ಇದೆಲ್ಲದೂ ಇದ್ರ ಮೆಷರ್ಮೆಂಟ್ ಹೇಳಬೇಕು ಅಪ್ಪ ಅಂತಂದರೆ ಜಸ್ಟ್ ಪ್ಯಾಲೇಸ್ ಅಷ್ಟೇ 100 by 80 ಸ್ಕ್ವೇರ್ ಫೀಟಲ್ಲಿ ಕಟ್ಸಿದ್ದಾರೆ. ಸೊ ಇದು ಪ್ರತಿಯೊಂದು ರೂಮನ್ನು ತುಂಬ ದೊಡ್ಡದಾಗಿ ಲಾರ್ಜ್ ಆಗಿ ಬಂದಿದೆ. ಪ್ಯಾಲೇಸಲ್ಲಿ 4 ರೂಮ್ಗಳಿದೆ. ಟೋಟಲ್ ಲ್ಯಾಂಡ್ ಸ್ಪೇಸ್ ಬಂದುಬಿಟ್ಟು ಅಬ್ಬಬ್ಬ ಅಂದ್ರೂ 1 ರಿಂದ 1.5 ಎಕರ್ ಇದೆ. ಅದು ಜಸ್ಟ್ 1 to 1 ಎಕರ್ ಅದು ಗಾರ್ಡನ್ ಏರಿಯಾ. ಇದನ್ನು ನಾವೇನಾದರೂ ವ್ಯಾಲಿಡೇಷನ್ ಆ್ಯಂಡ್ ಎಷ್ಟು ಬೆಲೆ ಬಾಳುತ್ತೆ ಅಂತಂದರೆ ಇದು ಸೆಂಟರ್ ಆಫ್ ಬ್ಯಾಂಗ್ಳೂರಲ್ಲಿರೋದ್ರಿಂದ ಸೊ ಇದ್ರದ್ದು ಅಬ್ಬಬ್ಬ ಅಂದ್ರೂ ಇದು ಎಷ್ಟು ಬರುತ್ತೆ ಗೌರ್ಮೆಂಟ್ ವ್ಯಾಲಿಡೇಷನ್ ಪ್ರಕಾರ ಇದು ಎಷ್ಟು ಬರುತ್ತೆ ಅಂದರೆ ವ್ಯಾಲ್ಯೂ ಅಂದರೆ 35,000 to 50,000 ಪರ್ ಸ್ಕ್ವೇರ್ ಫೀಟ್ ಬರುತ್ತೆ. ಸೊ 32 ಜಸ್ಟ್ ಬರೀ ಗಾರ್ಡನ್ ಏರಿಯಾದನ್ನೇ ನಾವು ನೋಡೋದಾದರೆ 35 to 50,000 ಪರ್ ಸ್ಕ್ವೇರ್ ಫೀಟ್ ಆದರೆ ಅದು ಗೌರ್ಮೆಂಟ್ ವ್ಯಾಲಿಡೇಷನ್ ಪ್ರಕಾರ 230 crores ಟು ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ 325 crores ತನಕ ಆಗುತ್ತೆ. ಆ್ಯಂಡ್
ಈಗ ಅದ್ರ ನಿಯರ್ ಬೈ ಯಾವ್ದ್ಯಾವ್ದು ಹತ್ತಿರ ಇದೆ ಅಂತಂತ ನೋಡೋಣ. ಸೊ ಈ ಮಾರ್ಕೆಟ್ ಹತ್ರ, ಇದು ಮಾರ್ಕೆಟ್ಗೆ ತುಂಬ ಹತ್ತಿರ ಇದೆ. ಮಾರ್ಕೆಟ್ ಅಬ್ಬಬ್ಬ ಅಂದ್ರೂ 50 ಮೀಟರ್ಸ್ ಹತ್ತಿರ ಇದೆ. ಸೊ ಮತ್ತು ಕಿಮ್ ಹಾಸ್ಪಿಟಲ್ಸು ತುಂಬ ಹತ್ತಿರ ಇದೆ. ಆ್ಯಂಡ್ ಮತ್ತು ಅದೂ 50 ಮೀಟರ್ಸ್ ನಿಯರ್ ಬೈ ಇದೆ. ಮತ್ತು BMC ಮೆಡಿಕಲ್ ಕಾಲೇಜ್ ತುಂಬಾ ಹತ್ತಿರ ಆಗುತ್ತೆ. ಮತ್ತು ಇನ್ನೊಂದು ವಾಣಿ ವಿಲಾಸ್ ಹಾಸ್ಪಿಟಲ್ ಜಸ್ಟ್ 300 ಮೀಟರ್ಸಲ್ಲಿ ಸಿಗುತ್ತೆ. ಆ್ಯಂಡ್ KR ಮಾರ್ಕೆಟ್ ಅದು 500 ಮೀಟರ್ಸ್ ಆಗುತ್ತೆ. ಸುಮಾರು ಒಂದು ಸೆಂಟ್ರಲ್ ಆಫ್ ಬ್ಯಾಂಗ್ಳೂರ್ ಹತ್ರ ಇರೋದ್ರಿಂದ ತುಂಬ ಹತ್ರ ಆಗುತ್ತೆ. ಸೊ ಇದೆಲ್ಲ ವ್ಯಾಲಿಡೇಷನ್ ಮಾಡಿದ್ರು ಅಬ್ಬಬ್ಬ ಅಂದ್ರೂ ಇದು ಸದ್ಯಕ್ಕೆ ಜಸ್ಟ್ ಅಂದರೂ 700 ಟು ಓವರಾಲ್, ಜಸ್ಟ್ ಅಪಾರ್ಟ್ ಫ್ರಮ್ ಗಾರ್ಡನ್ ಏರಿಯಾ ಓವರಾಲ್ ಎಲ್ಲ ನೋಡೋದಾದರೆ 700 ಟು 800 ಕ್ರೋರ್ಸ್ ಬರುತ್ತೆ. ಮತ್ತು ಇದನ್ನು ಜಸ್ಟ್ ನಾರ್ಮಲ್ ಪ್ರಾಪರ್ಟಿ ಥರ ಕನ್ಸಿಡರ್ ಮಾಡೋಕ್ಕೂ ಆಗಲ್ಲ. ಇದು ಆ್ಯಕ್ಚುಯಲ್ ಆಗಿ ಆ್ಯಡ್ ಆಗೋದು ಅಂದರೆ ಹೆರಿಟೇಜ್ ಫ್ಯಾಕ್ಟರ್ ಆಗುತ್ತೆ. ಸೊ ಯಾಕೆ ಇದು ಹೆರಿಟೇಜ್ ಫ್ಯಾಕ್ಟರ್ ಆಗುತ್ತೆ ಅಂದರೆ ಇದು ಹಿಸ್ಟಾರಿಕಲ್ ಬಿಲ್ಡ್ ಬೈ ಸುಲ್ತಾನ್ ಅವರಾಗಿರೋದ್ರಿಂದ, ಟಿಪ್ಪು ಸುಲ್ತಾನ್ ಆಗಿರೋದ್ರಿಂದ ಇದಕ್ಕೆ ತುಂಬ ಅಂದರೆ ಅವ್ರು ಬಿಲ್ಡ್ ಮಾಡಿರೋದ್ರಿಂದ ತುಂಬ ವೆಯ್ಟೇಜ್ ಆಗುತ್ತೆ. ಆಮೇಲೆ ಮತ್ತು ಇದನ್ನು ಕಲ್ಚರಲ್ ಇಂಪಾರ್ಟೆನ್ಸ್ ಆಗೂ ತೊಗೊಳ್ತಾರೆ. ಮತ್ತು ನ್ಯಾಷನಲ್ ಐಡೆಂಟಿಟೀಸ್ ಅಂತ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟೂರಿಸಮ್ ರೆವೆನ್ಯೂ ಆಗುತ್ತೆ. ಸೊ ಅದರಿಂದ ಇದ್ರದ್ದು ಅದೆಲ್ಲ ಕನ್ಸಿಡರ್ ಮಾಡೋದಾದರೆ ಇದ್ರ ಪ್ರಕಾರ ಸೊ ಇದನ್ನೆಲ್ಲ ಕಲ್ಚರಲ್ ಹೆರಿಟೇಜ್ ಆಗಿರೋದ್ರಿಂದ ಸೊ ಇದನ್ನು ಎಷ್ಟಾಗುತ್ತೆ ಅಂದರೆ ಅಬ್ಬಬ್ಬ ಅಂದ್ರೂ 3,000ದಿಂದ 5,000ವರೆಗೂ ಆಗುತ್ತೆ. 3,000ರಿಂದ 5,000 ಕೋಟಿಯಷ್ಟು ಬೆಲೆ ಬಾಳುತ್ತೆ ಈ ಜಾಗ. ನ್ಯಾಷನಲ್ ಐಡೆಂಟಿಟಿ ಆ್ಯಂಡ್ ಕಲ್ಚರಲ್ ಇಂಪಾರ್ಟೆನ್ಸ್ ಆ್ಯಂಡ್ ಟೂರಿಸಮ್ ರೆವೆನ್ಯೂ ಇರೋದ್ರಿಂದ. ನಿಮ್ಗೆ ಗೊತ್ತಿತ್ತಾ ಇಷ್ಟೆಲ್ಲ ಇರುತ್ತೆ ಅಂತಂತ ಹೇಳಿ? ಇದು ಆದಷ್ಟು ನಮ್ಮ ಕಲ್ಚರ್ ಆ್ಯಂಡ್ ನಮ್ಮ ಹಿಸ್ಟ್ರಿನ ನಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು. ಸೊ ಹಾಗಾಗಿ ಅವರಲ್ಲೂ ಒಂದು ನಮ್ಮ ಹಿಸ್ಟ್ರಿ, ನಮ್ದು ಯಾರ್ಯಾರು ಬಂದರು, ಯಾರು ರಾಜ ಇಂದ ಯಾರು ಏನು ಕಾಂಟ್ರಿಬ್ಯೂಟ್ ಮಾಡಿದ್ರು ನಮ್ಮ ಇಂಡಿಯಾಗೆ ಅಥವಾ ನಮ್ಮ ದೇಶಕ್ಕೆ ಅಂತಂತ ಎಲ್ಲ ಹೇಳಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದರೆ ಅವ್ರಿಗೂ ಒಂದು ವಿಜುವಲಿಂದ ನಾವು ತೋರಿಸ್ತಾ ಇದ್ದರೆ ಅವ್ರಿಗೆ ಮುಂದೆ ಎಲ್ಲ ಓದ್ಕೊಳ್ಳುವಾಗ ನಾನು ಅಲ್ಲೋಗಿದ್ದೆ, ಅಲ್ಲ ಆ ಥರ ಇತ್ತು ಈ ಥರ ಇತ್ತು ಅಂತ ಹೇಳಿ ಅವ್ರಿಗೆಲ್ಲ ತುಂಬ ಈಸಿ ಆಗುತ್ತೆ. ಬಟ್ ನಾನು ಇದನ್ನು ನನ್ನ ಮಗಳಿಗೆ ತೋರಿಸಿದಾಗ ಅವ್ಳಿಗೆ ಆನ್ ದ ವೇ ಅಲ್ಲಿ ಹೋಗುವಾಗ ನಾವು ಇದು ನೋಡಿ ಬಂದಾಗಿಂದ ಅಮ್ಮ ಟಿಪ್ಪು ಅವರ ಮನೆ ಇದು, ಟಿಪ್ಪು ಅವರ ಅರಮನೆ, ಟಿಪ್ಪು ಸುಲ್ತಾನ ಅರಮನೆ ಇದು ಅಂತೇಳಿ ತುಂಬ ಎಕ್ಸೈಟ್ಮೆಂಟಲ್ಲಿ ನೋಡ್ತಾಳೆ. ಸೊ ಮತ್ತು ಇನ್ನೊಂದು ಇಲ್ಲಿ ಗಮನಿಸ್ಬೇಕು ಅಂತಂದರೆ ಈ ಪೇಂಟು ಇದು ಎಷ್ಟು ವರ್ಷದಿಂದ ಮಾಡಿದಾರೋ, 200 ವರ್ಷದ ಹಿಂದೆ ಮಾಡಿರೋ ಪೇಂಟು ಈಗಲೂ ರೀಪೇಂಟ್ ಮಾಡಿಲ್ಲ, ಏನೂ ಇಲ್ಲ. ಎಷ್ಟು ಕ್ಲಿಯರಾಗಿ ಆ ಗೋಲ್ಡನ್ ಪೇಂಟ್ ಮಾತ್ರ ಹಾಗೇ ಇತ್ತು. ಸೊ ಅದು ಅಮೇಝಿಂಗ್ ಅನಿಸ್ತು. ಆಗಿನ ಕಾಲದಲ್ಲಿ ಜಸ್ಟ್ ನ್ಯಾಚುರಲ್ ಆಗಿ ಯೂಸ್ ಮಾಡಿದ್ದು. ಆಮೇಲೆ ಆಚೆ ಬಂದರೆ ಇಲ್ಲಿ ಗಾರ್ಡನಿಂಗ್ ಇತ್ತು. ಸೊ ಇದು ಗಾರ್ಡನಿಂಗ್ ತುಂಬ ವೆಲ್ ಮೇಂಟೈನ್ ಮಾಡಿದರು ಗೌರ್ಮೆಂಟಿಂದ. ಆ್ಯಂಡ್ ಇದು ಯಾವ ಕಡೆ ಅವರು ಯೂಸ್ ಮಾಡ್ತಾಯಿದ್ರು, ಈ ಕಡೆ ಎಲ್ಲ ಆನೆ ಆಗಲಿ ಅಥವಾ ಅವ್ರ ಸೋಲ್ಜರ್ಸ್ ಎಲ್ಲ ಇರೋಕ್ಕೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಇಟ್ಟಿದ್ದಂಥ ಪ್ಲೇಸ್ ಅಂತ ಇದು. ಆ್ಯಂಡ್ ಈಗ ಸದ್ಯಕ್ಕೆ ಗಾರ್ಡನ್ ಮಾಡಿದ್ದಾರೆ. ಸೊ ಈ ಗಾರ್ಡನ್ ಏರಿಯಾ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಹೇಳೋದಾದರೆ ತುಂಬ ಚೆನ್ನಾಗಿದೆ. ನೀವು ಹೋಗಿ ಒಂದ್ಸಲ ಔಟಿಂಗ್ ಮಾಡಿಕೊಂಡು ನಮ್ಮ ಸುತ್ತಮುತ್ತಲಿರೋದನ್ನ ನೋಡಿಕೊಂಡು ಆನಂದಿಸಿ ಅಂತ ಹೇಳ್ತಾ ಇದ್ದೀನಿ.